ಹಲೋ ಗೆಳೆಯರಿ, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ನೀವೇನಾದರೂ ಸಿಂಗಲ್ ಆಗಿದ್ದರೂ ಮದುವೆ ಆಗೋದಕ್ಕೆ ಹುಡುಗಿನ ಹುಡುಕಾಟ ಮಾಡ್ತಿದ್ದೀರಾ ಅಥವಾ ಆಂಟಿಗಳ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕಾ? ನಿಮ್ಮ ಫೋಟೋ, ನಿಮ್ಮ ನಂಬರು, ನಿಮ್ಮ ಹೆಸರನ್ನು ನಮ್ಮ ಚಾನಲ್ಗೆ ಕಳಿಸ್ಕೊಡಿ. ನಾವು ಹುಡುಕಾಟ ಮಾಡಿಕೊಡ್ತೇವೆ, ಅದು ಒಂದೇ ದಿನದಲ್ಲಿ. ಇವತ್ತು ನಮಗೆ ಕಳಿಸಿರೋದು ಸ್ಮಿತಾ ಅಂತ. 31ರ ವಯಸ್ಸಿನವರು ಇವರು. ನಾನು ಫೋಟೋ ಸಮೇತ ವಿವರಣೆ ಕೊಡ್ತೀನಿ. ಯಾವುದೇ ರೀತಿಯಲ್ಲಿ ಫೇಕು ಅಂತ ಅಲ್ವೇ ಅಲ್ಲ. ಫೋಟೋ ನೋಡ್ಕೊಳ್ಳಿ, ಇವರ ಮಾಹಿತಿ ನೋಡ್ಕೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ ಯಾವ ರೀತಿ ತೆಗೆದುಕೊಳ್ಬೇಕು, ಜೊತೆಗೆ ಏನೆಲ್ಲ ಇಷ್ಟಪಡ್ತಾರೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಇವರ ಹಸ್ಬೆಂಡ್ ವಾಸ್ ಎ ಚೇಂಜ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಮೊದಲನೇ ಗಂಡ ಬಿಟ್ಟು ಹೋಗಿರ್ತಕ್ಕಂಥ ಕಾರಣ ಇವಾಗ ಎರಡನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆಫ್ಟರ್ ಲಾಂಗ್ ಟೈಮ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಇವರು. ಆ್ಯಂಡ್ ಅವರ ಒಂದು ಗಂಡ ಯಾವ ರೀತಿಯಲ್ಲಿ ಇವರನ್ನು ನೋಡ್ಕೊಂಡಿಲ್ವೋ, ಎರಡನೇ ಗಂಡರಿಂದ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ. ಅದೇನಂತ ನಾನು ಹೇಳ್ತೇನೆ ಆಮೇಲೆ. ನನ್ನ ಕಲ್ಪನೆಗೆ ತಕ್ಕಂತಹ ಹುಡುಗ ಬೇಕು. ಊರು ಬಂದುಬಿಟ್ಟು ರಾಯಚೂರು ಜಿಲ್ಲೆಯ ಗುಣಕೂರು ಎಂಬ ಒಂದು ಹಳ್ಳಿಯಲ್ಲಿ ವಾಸವಾಗಿರೋದು ಈ ಒಂದು ಸ್ಮಿತಾ ಅವರು. ಹಳ್ಳಿಯಲ್ಲಿ ವಾಸವಾಗಿದ್ದರೆ ಡ್ರೆಸ್ಸಿಂಗ್ನೆಸ್ಸು ಇರ್ತಕ್ಕಂತಹ ಒಂದು ಶರೀರ, ದಪ್ಪವಾಗಿರ್ತಕ್ಕಂಥ ಚೆಂಡುಗಳು ಏನು ಸಖತ್ತಾಗಿದ್ದಾರೆ ನೋಡ್ಕೊಳ್ಳಿ. ಎರಡನೇ ಮದುವೆನೋ ಎರಡನೇ ಸಂಬಂಧನೋ ಅದು ಮಿಕ್ಕಿದ್ದು ಬಿಡಿ, ಆ ಟೆನ್ಷನ್ ತೊಗೊಬಿಡಿ. ಫಸ್ಟು ಇವ್ರ ಜೊತೆ ನೀವು ಇರೋದನ್ನು ಕಲೀರಿ. ದಪ್ಪವಾಗಿರ್ತಕ್ಕಂಥ ಶರೀರ, ದುಂಡು ಮುಖ, ಬಿಳಿಯ ಒಂದು ಬಣ್ಣ, ಎಳೆಯ ಆಸೆ ಅಂತ ಹೇಳಿದ್ದಾರೆ. ಏನು ಗುರು ಎಳೆಯ ಆಸೆ ಅಂದರೆ, ಸ್ಮಿತಾ ಅವರ ಮೊದಲನೇ ಪಾಯಿಂಟು, ರಾಣಿ ಥರ ಇದ್ದರೂ ಕೂಡ ಕೆಲವೊಮ್ಮೆ ಆಸೆಗಳಿಗೆ ಹೆಣ್ಣು ಆಗಲೇಬೇಕು, ಆ ಥರ ಸ್ಥಿತಿನಲ್ಲಿ ನಾನು ಇದ್ದೇನೆ. ಸ್ನೇಹಿತರೆ, ಹೆಣ್ಣು ಆದಳು ಎಷ್ಟು ಕೋಟಿ ಇದ್ರೇನು, ಎಷ್ಟು ಆಸ್ತಿ ಇದ್ರೇನು, ರಾಣಿ ಥರ ಇದ್ರೇನು, ಕೆಲವೊಂದಿಷ್ಟು ವಿಚಾರ ಅಂದರೆ ಗಂಡ ಬಿಟ್ಟೋಗಿರ್ತಕ್ಕಂಥ ವಿಚಾರ, ಜೊತೆಗೆ ಒಂದು ಮಗು ಪಡೆದುಕೊಳ್ಬೇಕು ಅನ್ನೋ ವಿಚಾರ, ಜೊತೆಗೆ ಯಾರನ್ನ ಹತ್ರ ಅದನ್ನು ಮಾಡಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಹೆಣ್ಣಾಗಲೇಬೇಕು. ದುಡ್ಡಿದೆ ನನ್ನ ಹತ್ರ, ನಾನು ಯಾರ ಗಂಡನ ಒಂದು ಜೊತೆಯಲ್ಲಿ ಮಾಡಿಸ್ಕೊಳ್ಳಲ್ಲ, ದುಡ್ಡಿದೆ ನನ್ನ ಹತ್ರ, ಯಾವ ಹುಡುಗನ ಜೊತೆಯಲ್ಲೂ ಕೂಡ ಮಾಡಿಸ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಸ್ಥಿತಿನಲ್ಲಿ ಇವರು ಇದ್ದಾರೆ. ಅರ್ಥ ಆಯ್ತಾ? ನನಗೂ ತುಂಬ ದಿನದಿಂದ ಒಬ್ಬರಿಂದ ಜೋರಾಗಿ ಮಾಡಿಸ್ಕೊಳ್ಬೇಕು ಅಂತ ಬಯಕೆ ಆಗಿದೆ. ಬಟ್ ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಮನೇಲಿ ಹೇಳ್ಕೊಳಕ್ಕೂ ಆಗಲ್ಲ, ಹೊರಗಡೆನೇ ಹೇಳ್ಕೊಳಕ್ಕಾಗಲ್ಲ. ಸೊ ನನ್ನ ಮನಸ್ಸಿನ ಮಾತನ್ನು ಆನ್ಲೈನಲ್ಲಿ ಹೇಳ್ಕೊಂಡ್ರೆ ಒಬ್ಬ ಹುಡುಗ ಸಿಗ್ಬೋದು ಅಂತ ಇವರ ಒಂದು ತಲೆಯಲ್ಲಿ ಬಂದಿದ್ದೆ. ಹಾಗಾಗಿ ನಮಗೆ ಮಾಹಿತಿ ಕಳಿಸಿರ್ತಾರೆ. ಸ್ವಂತ ಮನೆಯೇ ಇದೆ, ಅಲ್ಲಿಗೆ ಬಂದು ಇಬ್ಬರು ಕೂಡ ಕಾಮದಾಟ ಆಡೋಣ, ನಿಮ್ಮ ಮಾಹಿತಿಗಳನ್ನು ನನಗೆ ತಿಳಿಸಿಕೊಡಿ ಅಂತ ಕಳಿಸಿರ್ತಕ್ಕಂಥದ್ದು. ಸೊ ಮಾಹಿತಿ ತಿಳಿಸಿಕೊಡುವ ಮುನ್ನ ಇವರು ಇರ್ತಕ್ಕಂಥ ಅಡ್ರೆಸ್, ಊರು ಹೇಳಿದ್ದೇನೆ. ಇನ್ನು ಕಾಂಟ್ಯಾಕ್ಟ್ ನಂಬರ್ ನೀವು ಯಾವ ರೀತಿಯಲ್ಲಿ ಅವರಿಗೆ ಕಳಿಸ್ಬೇಕು ಅಂತ ನಾನು ಹೇಳ್ತೇನೆ. ಹುಡುಗ ಯಾವ ರೀತಿ ಇರಬೇಕು ಅಂತ ಕೂಡ ಹೇಳ್ತೇನೆ. ಬನ್ನಿ ಹೇಳೋಣ. ಸೊ ಮೊದಲನೇದಾಗಿ ಇವರು ಬಂದುಬಿಟ್ಟು ಸುಮಾರು 7ರಿಂದ 10 ಲಕ್ಷ ರೂಪಾಯಿ ಆಸ್ತಿಯ ಒಡೆತಿಯಾಗಿರ್ತಾರೆ. ಇದು ಮೊದಲನೇ ಪಾಯಿಂಟು, ನಿಮ್ಮ ಹತ್ರ ಇಟ್ಕೊಳ್ಳಿ. ಆ್ಯಂಡ್ ಅವ್ರ ಹತ್ರ ಬಂದುಬಿಟ್ಟು ಈ ರೀತಿಯ ಒಂದು ಎನಿಮಲ್ ಕಾರ್ ಅಂತ ಒಂದು ಇದೆ. ಅದು ಬಂದುಬಿಟ್ಟು ಅವರ ತಂದೆಯವರು ತೆಗೆದುಕೊಂಡಿದ್ದಾರೆ ಅಥವಾ ತಾಯಿಯವರು ತೆಗೆದುಕೊಂಡಿದ್ದಾರೆ, ಒಟ್ಟಿನಲ್ಲಿ ಕಾರು ತೆಗೆದುಕೊಂಡಿದ್ದಾರೆ. ಇವ್ರ ಹತ್ರ ಇರೋದು 100% ಕರೆಕ್ಟ್. ಇನ್ನು ಮೂರನೇ ಪಾಯಿಂಟು, ಹುಡುಗ ಬಂದುಬಿಟ್ಟು ಕರ್ನಾಟಕದವನಾಗಿರಬೇಕು. ಮಹಾರಾಷ್ಟ್ರ ಅಥವಾ ಬೇರೆ ಒಂದು ಜಿಲ್ಲೆ, ಬೇರೆ ಒಂದು ರಾಜ್ಯದವನಾಗಿದ್ದರೂ ಕೂಡ ಅಪ್ಪಟ ಕನ್ನಡಿಗ ಮಾತಾಡಬಲ್ಲವನಾಗಿರ್ಬೇಕಂತೆ. ಆ್ಯಂಡ್ 4ನೇ ಪಾಯಿಂಟಲ್ಲಿ ಹೇಳಿರೋದು ಅಪ್ ಟು ಚೇಂಜೇಬಲ್, ಅಂದರೆ ಇವರನ್ನು ನೀವು ಎಲ್ಲ ರೀತಿಯಲ್ಲೂ ಕೂಡ ತೃಪ್ತಿಪಡಿಸಬೇಕು. ಅರ್ಧಂಬರ್ಧ ತೃಪ್ತಿ ಅಂದರೆ ಕೆಲವೊಂದಿಷ್ಟು ಜನ ಹುಡುಗರದು ಚಿಕ್ಕದಾಗಿರ್ತಕ್ಕಂಥ ಸಾಮಾನು ಇರುತ್ತೆ, ಅದರಿಂದ ಅರ್ಧಂಬರ್ಧ ಸುಖ ಸಿಗುತ್ತೆ. ನೀವು ದೊಡ್ಡದಾಗಿರ್ತಕ್ಕಂಥ ರಾಡು, ದಪ್ಪದಾಗಿರ್ತಕ್ಕಂಥ ಶರೀರ, ಇವ್ರನ್ನ ನೀವು 1 ಅವರಲ್ಲಿ ಮಾಡಿದರೆ ಹಬ್ಬ ಸಾಕು ಅಂತ ಅನ್ಬೇಕು. ಆ ರೀತಿಯಲ್ಲಿ ಮಾಡುವಷ್ಟು ಶಕ್ತಿ ಇರಬೇಕು. ಯಾಕಂದರೆ ಅದಕ್ಕೇ ಇವ್ರು ಹುಡುಗನ ಹುಡುಕಾಟ ಮಾಡ್ತಿರೋದು ಮೇನ್ಲಿ. ಸಿಕ್ಕೋರನ್ನ ಮದುವೆ ಆಗಿದ್ದರೆ ಬೇರೆ ಏನಾದರೂ ಸಿಕ್ತಿತ್ತು, ಅಲ್ಲಿ ಅವ್ರ ಊರಲ್ಲಿ ಹುಡುಕಾಟ ಮಾಡ್ತಿದ್ರು. ಸೊ ಇಲ್ಲಿ ಹುಡುಕಾಟ ಮಾಡ್ತಿದ್ದಾರೆ ಅಂದರೆ ಏನಕ್ಕೆ ಅಂತ ನೀವೇ ಕೂಡ ಅರ್ಥ ಮಾಡ್ಕೊಳ್ಳಿ. ಸಿಂಪ್ಲಿ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು, ಹೆಸರು, ನಂಬರನ್ನು ಮೆನ್ಷನ್ ಮಾಡಿ ವಿತ್ ಇವರ ನೇಮೊಂದಿಗೆ. ಸೊ ಅದನ್ನು ಕೂಡ ಆಗಲಿಲ್ಲ ಅಂದರೆ ಜಿಮೇಲ್ ಮುಖಾಂತರ sri@gmail.comಗೆ ಒಂದು ಮೇಲ್ ಮಾಡಬೇಕು ನೀವು. ಅಲ್ಲಿಗೆ ಫಾರ್ವರ್ಡ್ ಆಗುತ್ತೆ, ಖುದ್ದಾಗಿ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದರೆ ಆಫ್ಟರ್ ಲಾಂಗ್ ಟೈಮ್ ಅವರು ಒಂದೇ ದಿನದಲ್ಲಿ ರಿಪ್ಲೈ ಕೊಡ್ತಾರೆ. ನೀವು ಇಷ್ಟ ಆಗಿದ್ದರೆ, ಇಷ್ಟ ಆಗಲಿಲ್ಲ ಅಂದರೆ ಆಗಿಲ್ಲ ಅಂತ ಕ್ಲಾರಿಟಿಯಾಗಿ ಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಲ್ಲಿರ್ತಕ್ಕಂತಹ ನಾನು ಸಿಸ್ಟಮ್ ತೋರಿಸ್ತೀನಿ. ಯಾಕಂದರೆ ಬೈ ಚಾನ್ಸ್ ನೀವು ಅವ್ರ ಜೊತೆ ರಿಲೇಷನ್ಶಿಪ್ ಮಾಡಿದಾಗ ಕಾರ್ ಹೆಂಗಿದೆ ಅದೇ ರೀತಿ ಇರಬೇಕಲ್ವ. ಇಲ್ಲಿ ತೋರಿಸ್ದಂಗೆ ಅಲ್ಲಿದ್ದರೆ ಕರೆಕ್ಟ್ ಆಗುತ್ತೆ, ಅಲ್ಲೊಂದು ಇಲ್ಲೊಂದು ಅಂತ ಆಗಬಾರ್ದು ಅಂತ ನಾನು ಹೇಳ್ತೀನಿ ನೋಡಿ. ವಿತ್ ಈ ಒಂದು ಸ್ಟೇರಿಂಗಲ್ಲಿ ಇಲ್ಲಿ ಬಂದುಬಿಟ್ಟು ಗ್ಲಾಸ್ ಕಂಟ್ರೋಲರ್ ಸ್ಪೇಸ್ ಇರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು AC ಕಂಟ್ರೋಲರ್. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ರೆ ಇದು ಬಂದುಬಿಟ್ಟು ಲೈಟ್ ಕಂಟ್ರೋಲರ್ ಆಗಿರುತ್ತೆ. ಆ್ಯಂಡ್ ಸಾಂಗ್ ಪ್ಲೇ ಆ್ಯಂಡ್ ಇನ್ನಿತರ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫೀಚರ್ಸ್ಗಳು ಇದರಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು, ಓಕೆನಾ. ಡೀಸೆಲ್ ಹಾಕಬೇಕು, ಡೀಸೆಲ್ ಹಾಕಿದ್ರೆ ಎಲ್ಲಿ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು ಸ್ನೇಹಿತರೆ. ಏರ್ ಬ್ಯಾಗ್ ಆನ್ ಆಗುತ್ತೆ. ಆ್ಯಂಡ್ AC ಕೂಡ ಇದರಲ್ಲಿ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ.
ವಿತ್ ಸ್ಟೇರಿಂಗ್ ಆಗಿರಲಿ, ಗೇರ್ ಆಗಿರಲಿ ಅಥವಾ ಇದರ ಸಿಸ್ಟಮ್ ಆಗಿರಲಿ ಎಲ್ಲನೂ ಕೂಡ ಹೊಸದೇ, ಹಳೇದೇನು ಕೂಡ ಇಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅವ್ರು ಹೇಳಿರ್ತಕ್ಕಂಥದ್ದು ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬೇಗ ಬೇಗ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.